ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಮ್ಮನ ಕೈರುಚಿ. ಬೆಳಿಗ್ಗೆ ತಿಂಡಿಗೆ ಚಪಾತಿ ಪೂರಿ ಮಾಡಿದರೆ, ಚಟ್ನಿ ಮಾಡಿ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದರೆ ಅದು ಮಧ್ಯಾಹ್ನದ ಹೊತ್ತಿಗೆ ಹಾಳಾಗುತ್ತದೆ. ಅದಕ್ಕಾಗಿ ಚಪಾತಿ ಪೂರಿಗೆ ಸಾಗು ಮಾಡಿದರೆ ಹಾಳಾಗುವುದೂ ಇಲ್ಲ, ರುಚಿಯಾಗೂ ಇರುತ್ತದೆ, ಹೆಲ್ದಿ ಕೂಡ. ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಮಾಡುವ ಈ ಸಾಗು ಮಕ್ಕಳಿಗೆ ತುಂಬ ಇಷ್ಟವಾಗುತ್ತದೆ. ಇಂತಹ ಸಾಗು ಮಾಡುವುದು ಹೇಗೆ ಎಂದು ತಿಳಿಯೋಣ. ಮೊದಲು ಬೀಟ್ರೂಟನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಿ. ಅದಕ್ಕೆ ಒಂದು ಆಲೂಗೆಡ್ಡೆಯನ್ನು ಸಣ್ಣದಾಗಿ ಹೆಚ್ಚಿ. ಆಲೂಗೆಡ್ಡೆಯನ್ನು ಸೇರಿಸುವುದರಿಂದ ಸಾಗು ಸ್ವಲ್ಪ ಗಟ್ಟಿ ಬರುತ್ತದೆ. ಇದನ್ನು ಕುಕ್ಕರ್ನಲ್ಲಿ ಹಾಕಿ ತರಕಾರಿಗಿಂತ ನೀರು ಮೇಲೆ ಇರುವಂತೆ ಹಾಕಬೇಕು. ಅದಕ್ಕೆ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ 4 ವಿಷಿಲ್ ಬರುವವರೆಗೆ ಬೇಯಿಸಿ. ಬಾಣಲಿಗೆ 1 ಚಮಚ ಎಣ್ಣೆ ಹಾಕಿ 8-10 ಒಣಮೆಣಸಿನಕಾಯಿ, ಧನಿಯಾ 2 ಚಮಚ, ಮೆಂತ್ಯ ಸ್ವಲ್ಪ, ಚಕ್ಕೆ ಸ್ವಲ್ಪ, ಲವಂಗ 2, ಮೆಣಸು 10-15, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು. ಈ ರೀತಿ ಹುರಿದು ಮಾಡುವುದರಿಂದ ರುಚಿ ಹೆಚ್ಚುತ್ತದೆ. 1 ಹೋಳು ತೆಂಗಿನಕಾಯಿ ತುರಿಯನ್ನು ಜಾರಿಗೆ ಹಾಕಿ ಅದಕ್ಕೆ 1 ಈರುಳ್ಳಿ ಮತ್ತು ಹುರಿದ ಒಣಮೆಣಸಿನಕಾಯಿ ಮಿಶ್ರಣವನ್ನು ಹಾಕಿ 1 ಟೊಮೊಟೊ ಇಷ್ಟನ್ನು ಚೆನ್ನಾಗಿ ರುಬ್ಬಬೇಕು. ಒಂದು ಪಾತ್ರೆಯಲ್ಲಿ 2 ಚಮಚ ಎಣ್ಣೆ ಹಾಕಿ ಅದಕ್ಕೆ 1 ಈರುಳ್ಳಿಯನ್ನು ಹಾಕಿ ಹುರಿಯಿರಿ. ಸ್ವಲ್ಪ ಹುರಿದ ನಂತರ ರುಬ್ಬಿದ ಮಿಶ್ರಣವನ್ನು ಹಾಕಿ ಮತ್ತು ಬೇಯಿಸಿದ ಬೀಟ್ರೂಟನ್ನು ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪು ಹಾಕಿ ಕುದಿಸಿದರೆ ಚಪಾತಿ ಪೂರಿ ಅನ್ನಕ್ಕೆ ಒಳ್ಳೆ ರುಚಿಯಾದ ಸಾಗು ರೆಡಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.